ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಯುಗಾದಿನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ, ಈ ಹೊಸ ವರ್ಷನ ಹೇಗೆ ಬರಮಾಡ್ಕೊಂಡ್ರಿ ಅಂತಲೂ ಕೂಡ ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಕ್ಕಿ ಭವ್ಯ, ಸೊ ನಾನು ತಮ್ಲೇನಲ್ಲೇ ಹಾಕಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ತ್ರಿವ್ಯಾ ಫಾರ್ ಎವರ್. ಸೊ ತ್ರಿವ್ಯಾ ಫಾರ್ ಎವರ್ ಯಾಕೆ ಏನು ವಿಕ್ಕಿ ಆಗಲಿ ನಮ್ಮ ಭವ್ಯ ಆಗಲಿ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೋತಾ ಇಲ್ಲ. ಆದರೂ ಕೂಡ ನೀವು ಏಕೆ ಭವ್ಯ ಮತ್ತು ವಿಕ್ಕಿನ ಈ ರೀತಿ ತ್ರಿವ್ಯಾ ಫಾರ್ ಎವರ್ ಅಂತ ಹೇಳ್ತೀರಾ ಅಂತೇಳಿ ಎಲ್ರಿಗೂ ಒಂದು ಪ್ರಶ್ನೆ ಬರ್ಬೋದು. ಬಟ್ ನಾನೇ ಹೇಳಿದ್ದೆ, ಕೆಲವೊಂದ್ಸಲ ನಾವೇನು ಗೊತ್ತಾ, ನಮಗೆ ಗೊತ್ತಿಲ್ಲದೇನೆ ಏನೋ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತೀವಿ. ವಿಕ್ಕಿ ಅವರು ಎಲ್ಲೂ ಕೂಡ ಭವ್ಯ ಜೊತೆ ಕಾಣಿಸ್ಕೋತಾ ಇಲ್ಲ ಅಂದ ಮಾತ್ರಕ್ಕೆ ಭವ್ಯ ಮತ್ತು ವಿಕ್ಕಿ ಮಧ್ಯೆ ಏನೂ ಇಲ್ವೇ ಇಲ್ಲ. ಸೊ ಅವರು ಮತ್ತೆ ಏನೋ ಅವ್ರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಹಂಗಾಗಿ ಅವ್ರು ಬೇರೆ ಆಗಿದ್ದಾರೆ ಅಂತಾನೋ, ಅಥವಾ ವಿಕ್ಕಿಗೆ ನಮ್ಮ ಭವ್ಯನ ಜೊತೆ ಓಡಾಡೋದಕ್ಕೆ ಇಷ್ಟ ಇಲ್ಲ, ಎಲ್ಲೂ ಕಾಣಿಸ್ಕೊಳೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಎಲ್ಲ ಫಂಕ್ಷನ್ಗಳು ಕೂಡ ಎಲ್ಲೂ ಒಟ್ಟಾಗಿ ಬರ್ತಾ ಇಲ್ಲ, ಹಾಗೆ ಹೀಗೆ ಕೆಲವೊಂದು ಗಾಸಿಪ್ಗಳು ನಡೀತಾ ಇತ್ತು. ಬಟ್ ಇವತ್ತು ನಮಗೆ ನಿಜವಾಗ್ಲೂ ಕೂಡ ರಂಜಿತ್ ಅವರು ಒಂದು ಬಿಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಾಸ್ ಟಿವಿಯಲ್ಲಿ ಅವರ ಒಂದು ಏನು ಎಂಗೇಜ್ಮೆಂಟ್ ಆಯ್ತಲ್ವ ಅವ್ರ ಫಿಯಾನ್ಸಿ ಮತ್ತು ಅವ್ರ ಇಬ್ಬರನ್ನ ಒಂದು ಕೂರಿಸ್ಕೊಂಡು ಬಾಸ್ ಟಿವಿಯವರು ಇಂಟ್ರ್ಯೂ ಕೂಡ ಮಾಡಿದ್ರು. ಆ ಇಂಟ್ರ್ಯೂವಲ್ಲಿ ಎಲ್ಲ ವಿಷಯಗಳು ಕೂಡ ಮಾತಾಡಿದ್ರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಮ್ಮ ರಂಜಿತ್ ಮತ್ತು ಅವರ ಒಂದು ಪ್ರೇಯಸಿ ಜೋಡಿ ಏನಿದೆ ಸೂಪರ್ ಆಗಿದೆ. ಒಂದೇ ಹೈಟ್ ವೈಸ್ ಇರ್ಬೋದು, ಆ ಒಂದು ಫೇಸ್ ಇರ್ಬೋದು, ಎಲ್ಲರೂ ಕೂಡ ಹೊಂದಾಣಿಕೆ ಆಗೋ ರೀತಿ ಸೂಪರ್ ಆಗಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸೂಪರ್ ಆಗಿದೆ. ಅವ್ರ ಇಂಟರ್ವ್ಯೂನ ಫುಲ್ ನೋಡಿದೆ ನಾನು. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ. ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಪ್ರೀತಿ ಇದೆ. ಸೊ ಅವರ ಜೀವನಕ್ಕೆ ಹೊಸ ಜೀವನಕ್ಕೆ ಕಾಲಿಡ್ತಾವ್ರವ್ರಿಗೆ ಶುಭ ಕೋರೋಣ ಅಂತ ಹೇಳ್ತಾ, ಸೊ ಈಗ ಮ್ಯಾಟ್ರಿಗೆ ಬಂದ್ಮಾಡೋಣ. ವಿಕ್ಕಿ ಮತ್ತು ಭವ್ಯ ಗೌಡ. ಸೊ ವಿಕ್ಕಿ ಮತ್ತು ಭವ್ಯ ಗೌಡ ಅವರು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸ್ಕೊಂಡ್ರು, ಅದಾದಮೇಲೆ ಗುಬ್ಬಿಲಿ ಕಾಣಿಸ್ಕೊಂಡ್ರು. ಅದಾದಮೇಲೆ ಎಲ್ಲೂ ಕೂಡ ಒಟ್ಟಿಗೆ ನಾವು ಫೋಟೋನು ಕೂಡ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೂ ಕೂಡ ಫೋಟೋಸ್ ಜೊತೆಯಾಗಿ ಹಾಕಲೇ ಇಲ್ಲ. ಇಲ್ಲಿ ಕೆಲವರು ಏನಂತ ಕನ್ಕ್ಲೂಷನ್ಗೆ ಬಂದ್ಬಿಟ್ರು ಅಂದರೆ, ಸೊ ವಿಕ್ಕಿ ಭವ್ಯ ಅವರು ಸೊ ಇನ್ನು ಮುಂದೆ ಎಲ್ಲೂ ಕೂಡ ಕಾಣಿಸ್ಕೊಳೋದಿಲ್ಲ ಅಂತ. ಹೀಗೆ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಬೆರೆಯೋಕ್ಕೆ ಇಷ್ಟ ಇಲ್ಲ. ಸೊ ಅವರು ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಇನ್ನು ಗೇಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆನೂ ಕೂಡ ಚೆನ್ನಾಗಿದ್ರು. ಹೊರಗಡೆ ಬಂದಮೇಲೆ ನೋಡಿ ಯಾರ ಜೊತೆನೂ ಸೇರ್ತಾ ಇಲ್ಲ, ಹಾಗೆ ಹೀಗೆ ಅಂದ ಕೆಲವೊಂದು ಮಾತುಗಳು ಬರ್ತಾ ಇತ್ತಾಯ್ತಾ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ವಿಕ್ಕಿನ ನೋಡಿದ್ರೆ ನೀವು ಸ್ಟಾರ್ಟಿಂಗಿಂದನೂ ಕೂಡ ಎಲ್ಲರ ಜೊತೆನೂ ಬೆರೆಯೋಕ್ಕೆ ಟ್ರೈ ಮಾಡ್ತಾ ಇದ್ರು. ಯಾರೇ ಒಂದು ಈ ಮನುಷ್ಯ ಒಂಥರ ಕ್ಯಾಲ್ಕುಲೇಟೆಡ್ಡು, ಮಾಸ್ಟರ್ ಮೈಂಡು ಅಂತ ಅಂದರೂ ಕೂಡ ಎಲ್ಲರೂ ಕೂಡ ಮಾತಾಡ್ಸ್ಕೊಂಡು ಏನಾದರೂ ಒಬ್ರಿಗೆ ಏನಾದ್ರು ಆದ್ರೂ ಕೂಡ ಚೈತ್ರಾಗಾಗಲಿ, ಏನು ಅನುಷಾಗಾಗಲಿ, ಯಮುನಾ ಮೇಡಮ್ಗಾಗಲಿ, ನಮ್ಮ ಎಷ್ಟು ಜನ ಕಂಟೆಸ್ಟೆಂಟ್ಗೆ ಅಷ್ಟು ಜನಕ್ಕೂ ಕೂಡ ಏನೇ ಒಂದು ಕೇರ್ ಮಾಡೋದಿರಲಿ ಎಲ್ಲನೂ ಕೂಡ ಮಾಡಿದ್ದುಂಟು. ನೀವು ನೋಡಿರ್ಬೋದು ವಿಕ್ಕಿ ಅವರ ಒಂದು ಏನಂತಾರೆ, ವಿಕ್ಕಿ ಟೀಮ್ ಲೀಡರ್ ಆಗಿದ್ರಲ್ವ. ಇಲ್ಲಿ ಟೀಮ್ ಲೀಡರ್ ಆಗಿದ್ದಾಗ ಯಾರಾದರೂ ಒಬ್ಬರನ್ನ ನಾಮಿನೇಷನ್ನಿಗೆ ತಗೋಬೇಕು ಅಂದಾಗ ಅಷ್ಟು ನಮ್ಮ ಮಂಜಣ್ಣ ಇದ್ರು, ಗೌತಮಿ ಇದ್ರು, ಭವ್ಯ ಇದ್ರು, ಎಲ್ಲರೂ ಇದ್ರು ಕೂಡ. ಭವ್ಯ ಇರಲಿಲ್ಲ ಆ ಟೀಮ್ ಲೀಡರ್ ಆಗಿದ್ದಕ್ಕೋಸ್ಕರ ಸೊ ನಾನೇನೆ ನಾಮಿನೇಷನ್ ಆಗ್ತೀನಿ, ನಾನು ಬೇರೆಯವ್ರಿಗೆ ನಾಮಿನೇಟ್ ಮಾಡೋದಿಲ್ಲ, ಯಾರು ಒಪ್ಕೋತಾ ಇಲ್ಲ. ಸೊ ಒಬ್ಬಮತ್ತೆ ನಿರ್ಧಾರ ಬರ್ತಾ ಇಲ್ಲ, ನಾನೇ ನಾಮಿನೇಟ್ ಆಗ್ತೀನಿ ಅಂತಂದ್ರು. ಅದಾದಮೇಲೆ ನೀವು ನೋಡಿರ್ಬೋದು ಅವರಿಗೆ ಎಲಿಮಿನೇಟನ್ ಅಂದರೆ ಏನಂತಾರೆ ಅದಕ್ಕೆ, ಪ್ರ್ಯಾಂಕ್ ಕೂಡ ಬಿಗ್ ಬಾಸ್ ಅವ್ರು ಮಾಡಿದ್ರು. ಅಂದರೆ ಅವ್ರಿಗೊಂದು ಅರ್ಥ ಮಾಡಿಸೋದಕ್ಕೋ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಟೀಮು. ನಮ್ಮ ಸುದೀಪ್ ಸರ್ ಅದ್ರ ಬಗ್ಗೆ ಮಾತನಾಡಿದ್ರು. ನೀವು ಟೀಮಲ್ಲಿ ಇದ್ದವ್ರು ಬೇರೆಯವ್ರು ಯಾರನ್ನಾರು ಮಾಡ್ಕೋಬೋದಾಗಿತ್ತು. ಸೊ ಟೀಮ್ ಲೀಡರ್ ಆಗಿ ನೀವೇ ಈ ನಿರ್ಧಾರನ ತೊಗೊಂಡಿದ್ದು ತಪ್ಪಾಯಿತು ಅಂತೆಲ್ಲ ಹೇಳಿದ್ರು. ಸೊ ನೆಕ್ಸ್ಟ್ ಈ ನಿರ್ಧಾರ ತಗೋಬಾರ್ದು ಅಂತಲೂ ಕೂಡ ಅವರಿಗೆ ಎಲಿಮಿನೇಟ್ ಮಾಡೋ ರೀತಿ ಎಲಿಮಿನೇಟ್ ಮಾಡಿ ಮತ್ತೆ ಒಳಗಡೆ ಹೋದ್ರು. ಅದರ ಪ್ರ್ಯಾಂಕ್ ಎಲಿಮಿನೇಟ್ ಮಾಡಿದ್ರು ನಮ್ಮ ವಿಕ್ಕಿ ಅವ್ರನ್ನ. ಮತ್ತೆ ವಿಕ್ಕಿ ವಾಪಸ್ ಬಂದರು. ವಿಕ್ಕಿ ಹೋಗುವಾಗಂತೂ ನಮ್ಮ ಭವ್ಯಗೌಡ ಇರೋ ಯಾವ ರೀತಿ ಹತ್ತಿದ್ದಾರೆ ಅಂತ ನೋಡ್ಬೋದು ನೀವು. ಅಷ್ಟು ಹತ್ತಿದ್ದಾರೆ ವಿಕ್ಕಿ ಎಲಿಮಿನೇಟ್ ಆದಾಗ. ಸೊ ಮತ್ತೆ ವಾಪಸ್ ಬಂದಾಗ ಅಷ್ಟೇ ಖುಷಿಯಾಗಿ ಇದ್ದರು. ಬಟ್ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನಮ್ಮ ವಿಕ್ಕಿಗೆ ಎಲ್ಲರ ಜೊತೆ ಬೆರೆಯೋಕ್ಕೂ ಇಷ್ಟ, ಎಲ್ಲರ ಜೊತೆ ಇರೋಕ್ಕೂ ಇಷ್ಟ. ಈಗ ಮಂಜಣ್ಣ ಜೊತೆ ಎಷ್ಟೇ ಜಗಳ ಆಡ್ತಿದ್ರು, ಲಾಸ್ಟಲ್ಲಿ ಎಷ್ಟೇ ಜಗಳ ಆಡಿದ್ರು ಮತ್ತೆ ಹೋಗಿ ಅವರೇ ಸಾರಿ ಕೇಳೋದಿರ್ಬೋದು. ಅವರೇ ನಾನು ಯಾರ ಜೊತೆನೂ ಕೂಡ ದ್ವೇಷ ಕಟ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತ ಇಷ್ಟ. ಸೊ ಹಂಗಾಗಿ ನಾನು ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀನಿ ಹೊರತು ಸುಮ್ಮನೆ ದ್ವೇಷ ಕಟ್ಕೊಳೋದಿಲ್ಲ ಅಂತೇಳಿ ಅಲ್ಲೂ ಕೂಡ ಮಾತನಾಡಿಸಿದ್ರು ನಮ್ಮ ವಿಕ್ಕಿಯವರು. ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೇ ಟಾಸ್ಕಲ್ಲಿ ಜಗಳ ಆದ್ರೂ ಕೂಡ ಧನು ಜೊತೆ ಆಗಿರ್ಬೋದು, ರಜತ್ ಜೊತೆ ಆಗಿರ್ಬೋದು, ಮತ್ತು
ಯಮುನಾ ಮೇಡಮ್ ಹತ್ರ ಆಗಿರ್ಬೋದು, ಇನ್ನೊಬ್ರ ಹತ್ರ ಆಗಿರ್ಬೋದು, ನಮ್ಮ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆನೂ ಕೂಡ ಒಂದು ಬಾಂಡಿಂಗ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದಂಥವ್ರು. ಅಂಥದ್ರಲ್ಲಿ ನಮ್ಮ ಅಂದರೆ ಮೋಕ್ಷಿತಾ ಅವ್ರ ಜೊತೆ, ಇನ್ನೊಂದು ಹೆಸರು ಬರ್ತಾ ಇಲ್ಲ ನನಗೆ, ಮೋಕ್ಷಿತಾ ಅವ್ರ ಜೊತೆನೂ ಕೂಡ ಇವ್ರು ಮಾತಾಡಿಸ್ಬೇಕು, ನನ್ನ ಆ ಥರ ಅಲ್ಲ ಅಂತ ಹೇಳಬೇಕು ಅನ್ನೋ ಒಂದು ಪ್ರಯತ್ನನ ಮೋಕ್ಷಿತಾ ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಎಷ್ಟೇ ಬೈದ್ರೂ, ಏನೋ ಒಂದು ಗೋಮುಖವಾಗಿ ಹಾಗೆ ಅಂತ ಏನೇ ಅಂದ್ರೂ ಕೂಡ ವಿಕ್ಕಿ ಅವರು ಇಲ್ಲ ನಾನು ಒಳ್ಳೆಯವನು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯಾರ ಜೊತೆ ಸುಮ್ಮನೆ ಜಗಳ ಜಿದ್ದು ಕಟ್ಕೊಳೋಕ್ಕಿಂತ ಎಲ್ಲ ಜೊತೆ ಒಟ್ಟಾಗಿರೋದೇ ಚಂದ, ನಾವು ಗೆಲ್ತೀವೋ ಬಿಡ್ತೀವೋ ಸಪ್ರೇಟ್ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆನೂ ಒಟ್ಟಾಗಿರೋಕೆ ಇಷ್ಟಪಡೋಂತಹ ವ್ಯಕ್ತಿ ನಮ್ಮ ತ್ರಿವಿಕ್ರಮ್ ಅವರು. ಅಂಥದ್ರಲ್ಲಿ ಈ ಬಿಗ್ ಬಾಸ್ ಮುಗಿದ ಮೇಲೆ ಏನೋ ಒಂಥರ ಯಾರ ಜೊತೆ ಸೇರೋಕ್ಕೆ ಇಷ್ಟ ಇಲ್ಲ, ಆ್ಯಟಿಟ್ಯೂಡು, ಬಿಗ್ ಬಾಸ್ ಮನೆ ಗಿಮಿಕ್ಕೋಸ್ಕರ ಒಟ್ಟಿಗೆ ಇರಬೇಕು ಅನ್ನೋದು ಇದು ಮಾಡಿದ್ರು, ಹಾಗೆ ಹೀಗೆ ಅಂತ ಮಾತುಗಳು ಬಂತು. ನಿಜವಾಗ್ಲೂ ವಿಕ್ಕಿ ಒಳ್ಳೆ ಮನಸ್ಥಿತಿ ಇರೋವಂಥ ವ್ಯಕ್ತಿನೇ. ಅವ್ರದ್ದೇ ಆದಂತಹ ಕಷ್ಟಗಳು 108 ಇರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ, ನಾವೇನೋ ಈಗ ಕನ್ಕ್ಲೂಷನ್ ಬಂದ್ಬಿಡ್ತೀವಿ. ಸೊ ವಿಕ್ಕಿ ಈಗ ರಂಜಿತ್ ಅವರು ಅಷ್ಟು ಕ್ಲೋಸ್ ಫ್ರೆಂಡು. ಸೊ ವಿಕ್ಕಿ ಬಂದಿಲ್ಲ ಅಂತಂದರೆ ಅಲ್ಲಿ ಮೋಕ್ಷಿತಾ ಮತ್ತು ಭವ್ಯ ಗೌಡ ಅವರು ಬಂದಿದ್ರು. ಸೊ ಹಂಗಾಗಿ ವಿಕ್ಕಿ ಅವರು ಬಂದಿಲ್ಲ, ಈ ಕಾರಣಕ್ಕೋಸ್ಕರ ಬಂದಿಲ್ಲ, ಭವ್ಯ ಜೊತೆ ಸೇರಬಾರ್ದು, ಭವ್ಯ ಇದ್ದ ಕಡೆ ನಾವು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಂದಿಲ್ಲ ಅನ್ನೋ ಒಂದು ಗಾಸಿಪ್ಗಳು ಜಾಸ್ತಿ ನಡೀತಾ ಆಯ್ತಾ. ಆ ಥರ ಏನೂ ಇಲ್ಲ ಅನ್ನೋದಕ್ಕೆ ರಂಜಿತ್ ಅವರೇ ಪಾಸಿಟಿವ್ ಇಂಟರ್ವ್ಯೂ ಕೊಟ್ಟಾಗ ಮಾತನಾಡಿದ್ರು. ಹಾಗೆ ನಮ್ಮ ರಜತ್ ಇದಕ್ಕೂ ಬಂದಿರಲಿಲ್ಲ ಅಂತ ಅಂದಾಗ ಎಲ್ಲರೂ ಕೂಡ ಬಂದಿದ್ದರು. ರಜತ್ ಕೂಡ ಅವರಿಗೆ ಕ್ಲೋಸ್ ಫ್ರೆಂಡು. ಅಂಥದ್ರಲ್ಲಿ ರಜತ್ ಅವರ ಹೆಂಡತಿ ಬರ್ತಾರೆ ಕೂಡ ಬಂದಿಲ್ಲ ಅಂತಂದರೆ ಯಾಕೆ ಬರ್ತಾ ಇಲ್ಲ, ಎಲ್ಲರ ಜೊತೆ ಸೇರೋದಕ್ಕೆ ತ್ರಿವಿಕ್ರಮ್ಗೆ ಇಷ್ಟ ಇಲ್ಲ ಅನ್ನೋ ಒಂದು ಮಾತುಗಳು ಬರ್ತಾ ಇತ್ತು. ಬಟ್ ಇಲ್ಲಿ ಇರೋದೇ ಮ್ಯಾಟ್ರ್ ಬೇರೆ. ಇಲ್ಲಿದೆ ನೋಡಿ ನಿಜವಾದಂತಹ ಸಾಕ್ಷಿ. ಏನಂತಂದರೆ ರಂಜಿತ್ ಅವ್ರು ಹೇಳ್ದಾಗೆ, ರಂಜಿತ್ ಅವ್ರು ಇವಾಗಿಂದ ಫ್ರೆಂಡ್ಸ್ ಅಲ್ಲ, ಸುಮಾರು ವರ್ಷಗಳಿಂದ ಫ್ರೆಂಡ್ಸ್ ಅಂತ ನಮ್ಮ ವಿಕ್ಕಿಗೆ. ಸೊ ಒಳಗಡೆ ಇದ್ದಾಗಲೂ ಕೂಡ ಅವರು ದೋಸ್ತಿ ಎಷ್ಟು ಚೆನ್ನಾಗಿತ್ತು, ಒಟ್ಟಿಗೆ ಜಿಮ್ ಮಾಡ್ತಾ ಇರೋದಿರ್ಬೋದು, ಹಾಗೆ ಒಟ್ಟಿಗೆ ಓಡಾಡೋದು ಇರ್ಬೋದು, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡೋದಿರ್ಬೋದು, ಯೋಚನೆ ಮಾಡೋದಿರ್ಬೋದು, ಎಲ್ಲವನ್ನು ಕೂಡ ನಾವು ನೋಡಿದ್ದೀವಿ ಆಯಿತಾ. ಇನ್ನು ನಮ್ಮ ಹಂಸ ಅವ್ರ ಜೊತೆ ಹಾಗೆ ನಮ್ಮ ರಂಜಿತ್ ಮತ್ತು ವಿಕ್ಕಿ 3 ಜನದ ಕಾಂಬಿನೇಷನ್ ಸಕ್ಕಲಾಗಿ ವರ್ಕ್ ಆಗ್ತಾ ಇತ್ತು. 3 ಜನ ಕೂಡ ಬೇಬಿ ಅಂದರೆ ಇವರಿಬ್ಬರು ಕೂಡ ಬೇಬಿ ಅಂದ್ಕೊಂಡು ನಮ್ಮ ಹಂಸ ಮೇಡಮ್ ಜೊತೆ ಮಾತಾಡ್ತಾ ಇದ್ದಿರ್ಬೋದು, ಚಂದ ಇತ್ತು ಒಂಥರ. ಹಂಸ ಅವ್ರು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಸ್ಟಾರ್ಟಿಂಗಲ್ಲಿ 3 ಜನ ಕಾಂಬಿನೇಷನ್ಸ್ ಕೂಡ ನನಗೆ ಸಖತ್ ಇಷ್ಟ ಆಗ್ತಾ ಇತ್ತು. ಸೊ ರಂಜಿತ್ ಅವರು ಅಷ್ಟು ಕ್ಲೋಸ್ ಫ್ರೆಂಡು. ಒಳಗಡೆನೇ ಇದ್ದಾಗಲೇ ಅವರಿಗೆ ಹೇಳ್ತಾ ಇದ್ರಂತೆ, ನನಗೆ ನಮ್ಮಪ್ಪ ತೀರ್ಕೊಂಡಾಗ ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಹೀಗೆ ಮಲ್ಕೊಂಡಿದ್ರು, ಇದರಲ್ಲೇ ನೋಡಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಂತೆ ಒಳಗಡೆ ಇದ್ದಾಗಲೂ ಕೂಡ. ಹಾಗೆ ಮತ್ತು ಅವಕಾಶಗಳು ಸಿಗ್ತಾ ಇಲ್ಲ ನಮಗೆ, ನಾನು 2 ವರ್ಷದಿಂದ ಖಾಲಿ ಕೂತಿದ್ದೀನಿ, ಏನೂ ಇಲ್ಲ, ಇದೊಂದು ಬಿಗ್ ಬಾಸ್ ಅಂತ ಬಂದಿದ್ದೀನಿ, ಬಸ್ಟ್ 2 ವರ್ಷದಿಂದ ಏನೂ ಖಾಲಿ ಕೂತಿದ್ದೀನಿ. ಒಂದು ಸಿನಿಮಾ ಹೀಗೆ ಮಾಡಿದೆ, ಈ ಥರ ಫೇಲ್ ಆಯಿತು, ಯಾವ ಸಿನಿಮಾನೂ ಕೂಡ ರಿಲೀಸ್ ಆಗಲಿಲ್ಲ, ಮತ್ತು ಒಂದು ಪದ್ಮಾವತಿ ಸೀರಿಯಲ್ ಅಷ್ಟೇ ನಾನು ಮಾಡಿದ್ದು, ಅದಾದ್ಮೇಲೆ ಸಿನಿಮಾನೂ ಕೂಡ ಒಂದು ಫೇಲ್ಯೂರ್ ಆಯಿತು. ಈಗ ಮತ್ತೆ ಬಿಗ್ ಬಾಸ್ ಮುಗಿಸ್ಕೊಂಡು ಹೋದ್ಮೇಲೆ ಏನು ಅನ್ನೋದು ಒಂದು ತಲೆಗೆ ಬರ್ತಾ ಇದೆ ಅಂತ ಅಂದ್ಕೊಂಡು ಮಾತನಾಡಿದ್ದುಂಟಂತೆ ಆಯಿತಾ. ಆ ರೀತಿ ಇರುವಂಥ ಮನುಷ್ಯ, ಒಂದು ಲಾರಿ ಡ್ರೈವರ್ ಮಗ ನಮ್ಮ ವಿಕ್ಕಿ ಅವರು, ನಿಮಗೆ ಗೊತ್ತೇ ಇದೆ. ಸೊ ಅಷ್ಟು ಬಡತನದಿಂದ ಬಂದಂತಹ ವ್ಯಕ್ತಿ. ನಮಗೆ ಏನನ್ಸ್ಬಿಡುತ್ತೆ ಅಂತಂದರೆ ಅವರ ವೇಷಭೂಷಣನ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಿಬಿಡ್ತೀವಿ, ಸೊ ಇವ್ರು ರಿಚ್ ಇದ್ದಾರೆ. ಬಿಗ್ ಬಾಸ್ ಮನೆಗಳು ಹೋದ್ಮೇಲೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಕೂಡ ಚೇಂಜ್. ಯಾಕೆ ಅಂದರೆ ಜನನ ನೋಡಬೇಕು ಅಂತಂದರೆ ಏನಾದ್ರು ಒಂದು ಸ್ಪೆಷಾಲಿಟಿ ಇರಬೇಕು, ಡ್ರೆಸ್ಸಿಂಗ್ ಸೆನ್ಸು ಕೂಡ ಚೆನ್ನಾಗಿರಬೇಕು. ಬಿಗ್ ಬಾಸ್ಗೋಸ್ಕರನೇ ಎಷ್ಟೋ ಲಕ್ಷ ಸಾಲ ಮಾಡಿ ನಾವು ಡ್ರೆಸ್ ತೊಗೊಂಡು ಹೋಗಿದ್ದೀವಿ ಅನ್ನೋದನ್ನ ಕಾರ್ತಿಕ್ ಅವರೇ ಹೇಳಿದ್ದಾರೆ ಆಯಿತಾ. ಕಾರ್ತಿಕ್ಕೆ ಹೇಳಿದ್ದಾರೆ, ಹೋದ್ಸಲ ಬಿಗ್ ಬಾಸ್ 10 ವಿನ್ನರ್ ಆಗಿದ್ದಂತಹ ನಮ್ಮ ಕಾರ್ತಿಕ್ ಮಹೇಶ್ ಏನಿದ್ದಾರೆ ಅವರು, ನಾನು ಏನು ಈ ಬಿಗ್ ಬಾಸ್ ಮನೆಗೋಸ್ಕರ ಏನು ಬಂದಿದ್ದೀನಲ್ಲ, ಈಗೊಂದು ಎಲ್ಲನೂ ಕೂಡ ಸಾಲ ಮಾಡಿ ಒಂದು 2-3 ಲಕ್ಷ ಸಾಲ ಮಾಡಿ ನಾನು ಬಟ್ಟೆಗಳನ್ನ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರು. ಈ ಬಿಗ್ ಬಾಸ್ ಮನೆ ಅಂತಂದರೆ ಎಷ್ಟು ಲಕ್ಷಾಂತರ ಜನ ನೋಡೋವಂಥ ಒಂದು ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋಗೆ ಅಷ್ಟೇ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಮಾತ್ರ ಅಲ್ಲಿ ನಾವು ಜಾಸ್ತಿ ಕಾಣಿಸ್ಕೊಳಕ್ಕೆ ಸಾಧ್ಯ. ಅದಕ್ಕೋಸ್ಕರ ಕೆಲವೊಂದು ಶಾಪಿಂಗ್ ಅಂತ ಮಾಡ್ತಾರೆ. ಸೊ ಕಾರ್ತಿಕ್ ಮಹೇಶ್ ಕೂಡ ಹೇಳಿದರು. ಮತ್ತು ನನಗೆ ಮನೆ ಬಾಡಿಗೆ ಕೂಡ ಕಟ್ಟಕ್ಕೆ ಶಕ್ತಿ ಇರಲಿಲ್ಲ. ಸೊ ಈ ಒಂದು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನನ್ನ ಸಾಲ ಅಷ್ಟೊಂದಿತ್ತು, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಏನು ಗೊತ್ತಾ, ಅವ್ರು ಬಟ್ಟೆ ಹಾಕೋದು ನೋಡಿ, ಎಲ್ಲ ನೋಡಿ, ಸೊ ಇವ್ರು ಶ್ರೀಮಂತರು ಅಂತ ತೀರ್ಮಾನ ಮಾಡಿಬಿಡ್ತೀವಿ. ಹಾಗೆ ವಿಕ್ಕಿ ಕೇಸಲ್ಲೂ ಅದೇ ರೀತಿ. ಸೊ ವಿಕ್ಕಿ ಅವರು ಏನಪ್ಪ ಬಿಡು, ಅವರು ಸೆಲೆಬ್ರಿಟಿ ಅಂತ ಅಂದಮೇಲೆ ಅವರಿಗೆ ಭಾಳಷ್ಟು ಇದಿರುತ್ತೆ, ಅವ್ರಿಗೆ ಏನು ತೊಂದರೆ ಇರಲ್ಲ. ಇನ್ನು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂದರೆ ಲಕ್ಷ ದುಡ್ಡು ಬಂದಿರುತ್ತೆ, ಇನ್ನೇನು ಅಂತೆಲ್ಲ ಹೇಳ್ತಾರೆ. ನಮ್ಮ ಭವ್ಯ ಅವರೇ ಒಂದು ಕಡೆ ಹೇಳ್ತಾರೆ, ಎಲ್ಲನೂ ಕೂಡ ಅಮೌಂಟ್ಸ್ ಬರಬೇಕು ಅಂದರೆ ಇನ್ನೂ 1 ತಿಂಗಳು 2 ತಿಂಗಳು ಕಾಯಬೇಕು. ನಮಗೆ ಸಡನ್ನಾಗಿ ನಮಗೆಲ್ಲನೂ ಅಮೌಂಟು ಬಂದುಬಿಡಲ್ಲ ನಮಗೆ. ಅವರು ಪೇಮೆಂಟ್ ಅಂತೂ ಇದ್ದೇ ಇರುತ್ತೆ, ಬಿಗ್ ಬಾಸ್ ಮನೆ ಒಳಗಿದ್ದಾಗ ಪೇಮೆಂಟ್ ಇದ್ದೇ ಇರುತ್ತೆ. ಬಟ್ ತಕ್ಷಣಕ್ಕೆ ಅವ್ರು ಕೊಡ್ತಾರಾ? ಇಲ್ಲ, ಅದರಲ್ಲಿ ಟ್ಯಾಕ್ಸ್ ಅದು ಇದು ಎಲ್ಲನೂ ಒಂದು ಇದು ಮಾಡಿ
ತಕ್ಷಣ ಹೊರಗಡೆ ಬಂದ ತಕ್ಷಣ ಕೊಡಲ್ಲ, ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಒಂದು 2-3 ತಿಂಗಳಾರು ಅವ್ರು ಕಾಯಲೇಬೇಕು ಅಮೌಂಟ್ ಬರೋ ತನಕ. ಸೊ ಅಮೌಂಟ್ಗೋಸ್ಕರ ಬೇರೆ ಕಡೆ ಏನಾದರೂ ಕೆಲಸ ಮಾಡಲೇಬೇಕು ಇವರು. ಆ ಅಮೌಂಟ್ಗೆ ಕಾಯ್ಕೊಂಡು ಕೂತ್ಕೊಳೋದಕ್ಕಿಂತ ಈಗ ತಿನ್ನಬೇಕು ಅಂತ ಅಂದರೆ ನಾವೇನಾದ್ರು ಮಾಡಲೇಬೇಕು. ಸೊ ಆ ಥರ ಪರಿಸ್ಥಿತಿ ಇದ್ದೇ ಇರುತ್ತೆ. ಒಂದು ಅಮೌಂಟ್ ಬಂತು ಅಂದ ತಕ್ಷಣ ಆ ಅಮೌಂಟಿಗೆ ನಾವು ಕಾಯ್ಕೊಂಡು ಕೂತ್ಕೊಳೋದಕ್ಕೆ ಆಗಲ್ಲ, ಆಯಿತಾ. ಸೊ ಹಂಗೆ ಈಗ ನಮ್ಮ ವಿಕ್ಕಿ ಕೇಸಲ್ಲೂ ಆಗಿರುವಂಥದ್ದು. ಸೊ ವಿಕ್ಕಿಗೆ ಕೆಲವೊಂದು ಕಮಿಟ್ಮೆಂಟ್ಸ್ಗಳು ಹೆವಿ ಇತ್ತಂತೆ. ಸೊ ಹಂಗಾಗಿ ಇದು ಬಿಗ್ ಬಾಸಿಂದ ಬಂದ ಮೇಲೆ ಸಡನ್ ಆಗಿ ಮುದ್ದು ಸೊಸೆ ಪ್ರಾಜೆಕ್ಟ್ಗೆ ಒಪ್ಕೋತಾರೆ ಹೀರೋ ಆಗಿ. ಸೊ ರಂಜಿತ್ ಅವರ ಎಂಗೇಜ್ಮೆಂಟ್ ಕೂಡ ಹತ್ರದಲ್ಲೇ ಬರುತ್ತೆ. ರಂಜಿತ್ ಅವರ ಎಂಗೇಜ್ಮೆಂಟ್ ಅಂದರೆ ಏನು ಗೊತ್ತಾ, ಸಿಂಪಲ್ ಆಗಾದ್ರೂ ಕೂಡ ಸಖತ್ತಾಗಿತ್ತು. ಅವರ ಕ್ಲೋಸ್ ಏನು ಬಿಗ್ ಬಾಸ್ ಮನೆಯವರೆಲ್ಲರೂ ಕೂಡ ಇನ್ವೈಟ್ ಮಾಡಿದ್ರು, ಹಾಗೆ ವಿಕ್ಕಿನೂ ಕೂಡ ಇನ್ವೈಟ್ ಮಾಡಿದ್ರಂತೆ. ಬಟ್ ವಿಕ್ಕಿ ಏನಕ್ಕೆ ಬಂದಿಲ್ಲ ಅಂತ ಅಂದರೆ, ವಿಕ್ಕಿ ಮುದ್ದು ಸೊಸೆಗೆ ಕಮಿಟ್ ಆಗಿದ್ರಲ್ವಾ, ಹೇಳ್ಬಿಟ್ರಂತೆ ನಾನು ಕಮಿಟ್ ಆಗಿಬಿಟ್ಟಿದ್ದೀನಿ, ನನಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ, ಅಂದರೆ ಲೋನ್ಸ್ಗಳು ಜಾಸ್ತಿ ಇದೆ, ಇದಿದೆ, ಅದನ್ನೆಲ್ಲ ದುಡ್ಡು ಒಂದು ಧನರಾಜ್ ಅವರ ಒಂದು ಚಾನಲಲ್ಲೂ ಹೇಳ್ತಾರೆ, ನಾನು ದುಡ್ಡು ಮಾಡಬೇಕಪ್ಪ, ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀನಿ, ತಕ್ಷಣಕ್ಕೆ ಮದುವೆ ಆಗೋಕ್ಕಿಂತ ಇನ್ನೂ ಸ್ವಲ್ಪ ದುಡ್ಡು ಮಾಡಬೇಕು, ಇದು ಮಾಡಬೇಕು, ಕಷ್ಟಗಳೆಲ್ಲ ತೀರಬೇಕು, ಅದಾದ್ಮೇಲೆ ಮದುವೆ ಆಗ್ತೀನಿ, ಈಗಲೇ ಸದ್ಯಕ್ಕೆ ಮದುವೆ ಆಗೋದಿಲ್ಲ, 2 ವರ್ಷ ಅಂತ ವಿಕ್ಕಿ ಅವ್ರು ಹೇಳಿದ್ದಾರೆ. ನಮ್ಮ ಭವ್ಯ ಅವರು ಕೂಡ ಇನ್ನೊಂದು 3 ವರ್ಷ ನಾನು ಮದುವೆ ಆಗೋದಿಲ್ಲ ಅಂತಲೂ ಕೂಡ ಭವ್ಯ ಅವ್ರು ಹೇಳಿದ್ದಾರೆ. ಸೊ ಅವ್ರ ಕೆಲಸ ಏನಪ್ಪ, ಏನಾದರೂ ದುಡ್ಡು ದುಡ್ದುಬಿಟ್ಟು ನನ್ನ ಒಂದು ಕಮಿಟ್ಮೆಂಟ್ ಆಗಲಿ ಏನಂದು ಅಂದ್ಕೊಂಡಿರ್ತಾರೆ, ಕನಸುಗಳನ್ನ ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಇವರು ಶ್ರೀಮಂತರು ಅಂದ್ಕೋತೀವಿ. ಏನಾದ್ರು ಒಂದು ಕೆಲಸ ಅಂದರೆ ಅವರಿಗೆ ಸಿನಿಮಾ ಮಾಡೋಕ್ಕೆ ಭಾಳಷ್ಟು ಇಷ್ಟ ಇತ್ತು ನಮ್ಮ ವಿಕ್ಕಿ ಅವರಿಗೆ. ಸಿನಿಮಾ ಆಫರ್ಸ್ ಬರ್ತಾ ಇಲ್ಲ, ಆಫರ್ಸ್ಗಳು ಅವ್ರಿಗೆ ಒಪ್ಕೊಳೋ ಅಂಥದ್ದು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಸಿಕ್ಕಿದೆ ಆ ಆಫರ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ರಿಂದ ಬ್ಯುಸಿ ಆಗಿದ್ದಾರೆ. ನಾವು ಈ ಸೀರಿಯಲ್ ಅಂತಂದರೆ ಏನು ಗೊತ್ತಾ, ಒಂದು 26 ಡೇಸ್ ಅವರು ಶೂಟಿಂಗ್ ಮಾಡಬೇಕಾಗಿರುತ್ತೆ. ಅಲ್ಲಿ ಆ ಒಂದು ಕಮಿಟ್ಮೆಂಟ್ಸಿಗೆ ಒಪ್ಕೊಂಡಿರ್ತಾರೆ. ಸೊ ಅವ್ರದ್ದಾದಂತಹ ಒಂದು ಕಮಿಟ್ಮೆಂಟ್ಸು, ದುಡ್ಡಿನ ಅಡ್ಜಸ್ಟ್ಮೆಂಟ್ಗೋಸ್ಕರ ಅವರು ಇರುತ್ತೆ. ಸೊ ಹಂಗಾಗಿ ಇಲ್ಲಿ 26 ಡೇಸು ಕೂಡ ಅವರಿಗೆ ಒಂದು ಶೂಟಿಂಗ್ ಇರುತ್ತೆ, ಆ ಒಂದು ಟೈಮಿಂಗ್ಸ್ ಇರುತ್ತೆ. ಅದಲ್ಲದೆ ಒಂದು 3 ತಿಂಗಳು ಮುಂಚೆನೇ ಎಲ್ಲ ಶೂಟಿಂಗ್ಗಳನ್ನ 3 ತಿಂಗಳಿಗಾಗೋಷ್ಟು ಶೂಟಿಂಗ್ ಮಾಡಿ ಆಲ್ರೆಡಿ ನಾವು ಚಾನಲ್ಗೆ ಕೊಡಬೇಕಾಗಿರುತ್ತೆ. ಆ ಒಂದು ಟೀಮ್ ಏನು ಪ್ರೊಡ್ಯೂಸರ್ ಟೀಮು, ಮೇಘಾ ಶೆಟ್ಟಿ ಅವರೇ ಅವರು ಪ್ರೊಡ್ಯೂಸರ್ ಆಗಿರ್ತಾರೆ. ಸೊ ಹಾಗಿದ್ದಾಗ ಈ ಫಿಲಮ್ ಥರ ಯಾವತ್ತೋ ಒಂದಿನ ಶೂಟಿಂಗ್ ಆ ಥರ ಎಲ್ಲ ಡೈಲಿ ಶೂಟಿಂಗ್ ಇರುತ್ತೆ. ಈ ಧಾರಾವಾಹಿ ಅಂತ ಅಂದಮೇಲೆ ಅದು ಪ್ರತಿನಿತ್ಯ ನಡೆಯುವಂತಹ ಒಂದು ಧಾರಾವಾಹಿ ಆಗಿರೋದ್ರಿಂದ ಪ್ರತಿನಿತ್ಯ ಏನೇನು ಶೂಟಿಂಗ್ ಮಾಡಬೇಕಾಗುತ್ತೆ. ಈಗ 2 ತಿಂಗಳು 3 ತಿಂಗಳು 1 ವರ್ಷ 2 ವರ್ಷ ನಡೆಯುವಂತಹ ಒಂದು ಸೀರಿಯಲ್ ಆಗಿರುತ್ತೆ. ಸೊ ಹಾಗಾಗಿ ಇವರು ಏನು 26 ಒಂದು ತಿಂಗಳಲ್ಲಿ 26 ಡೇಸು ಕೂಡ ಅವರು ವರ್ಕ್ ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಬ್ಯುಸಿ ಇರೋದ್ರಿಂದ, ಸೀರಿಯಲಲ್ಲಿ ಬ್ಯುಸಿ ಇರೋದ್ರಿಂದ ಒಂದೇ ಕಾರಣಕ್ಕೋಸ್ಕರ ರಂಜಿತ್ ಎಂಗೇಜ್ಮೆಂಟಿಗೆ ಬಂದಿಲ್ಲ, ಹಾಗೆ ರಜತ್ ಅವರ ಹೆಂಡತಿಯ ಬರ್ತಡೇಗೆ ಬಂದಿಲ್ಲ ಹೊರತು ಇವರು ಭವ್ಯ ಅವರ ಜೊತೆ ಸೇರಬಾರ್ದು ಅಂತಾಗಲಿ, ಇನ್ನೊಂದು ಕಂಟೆಸ್ಟೆಂಟ್ ಜೊತೆ ಸೇರಬಾರ್ದು ಅಂತ ಆಗಲಿ ಅಲ್ವೇ ಅಲ್ಲ. ಭವ್ಯ ಮತ್ತು ತ್ರಿವಿಕ್ರಮ್ ತುಂಬಾ ಚೆನ್ನಾಗೇ ಇದ್ದಾರೆ. ಅವ್ರ ಮಧ್ಯ ಒಂದು ಸ್ನೇಹಕ್ಕಿಂತ ಮೀರಿದಂತಹ ಒಂದು ಪ್ರೀತಿ ಕೂಡ ಇದೆ. ಆ ಬಾಂಡಿಂಗ್ ಹಾಗೆ ಮೇಂಟೈನ್ ಆಗ್ತಾ ಇದೆ. ಎಲ್ರಿಗೂ ತೋರಿಸ್ಕೊಂಡು ಮಾತ್ರಕ್ಕೆ ಎಲ್ಲ ಒಂದು ಕಡೆ ಓಡಾಡಿಕೊಂಡು ಇದ್ದರೆ ಆಗತ್ತಾ ಜೀವನ ಹೇಳಿ? ಪ್ರೀತಿ ಅನ್ನೋದು ಮನಸ್ಸಲ್ಲಿ ಇರಬೇಕು, ಜೊತೆಯಲ್ಲಿ ಇರಬೇಕು ಅಂತಂದರೆ ನಾವು ಸ್ವಲ್ಪ ದುಡಿದಿಬೇಕು, ಎಲ್ಲ ಮಾಡಬೇಕಲ್ವ. ಸೊ ಆ ಒಂದು ಗುರಿ ತಲುಪೋದಕ್ಕೆ ಅಂತೇಳ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು ಕಷ್ಟಪಡೋಕ್ಕೆ ಮುಂದಾಗಿದ್ದಾರೆ ಹೊರತಾಗಿ ಇವ್ರಿಗೆ ಈ ಎಂಜಾಯ್ಮೆಂಟ್ ಮಾಡಬಾರ್ದು ಅಂತ ಆಗಲಿ, ಯಾರ ಜೊತೆ ಸೇರಬಾರ್ದು ಅಂತಾಗಲಿ ಇಲ್ಲವೇ ಇಲ್ಲ. ಒಂದು ಕಮಿಟ್ ಆಗಿದೆ ಅಂದರೆ ಅದಕ್ಕೆ ತಕ್ಕನಾಗಿ ನಾವು ವರ್ಕ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಕ್ಕಿ ಅವರು ಈ ರೀತಿ ಬಂದಿಲ್ಲ ಅಷ್ಟೇ. ಸೊ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ವಿಕ್ಕಿ ಮತ್ತು ಭವ್ಯ ಮಧ್ಯೆ ಏನೂ ಇಲ್ಲ, ಯಾವೊಂದು ಜಗಳ ಮನಸ್ಸು ಏನೂ ಇಲ್ಲ, ಚೆನ್ನಾಗೇ ಇದ್ದಾರೆ. ಅವರ ಒಂದು ಕಮಿಟ್ಮೆಂಟ್ ಮುದ್ದು ಸೊಸೆ ಧಾರಾವಾಹಿಗೆ ಕಮಿಟ್ ಆಗಿರೋದ್ರಿಂದ ಅವರ ಕಮಿಟ್ಮೆಂಟ್ ತೀರಿಸೋದಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕಾರಣಕ್ಕೋಸ್ಕರ ಎಲ್ಲರ ಜೊತೆ ಹೋಗಿ ಎಲ್ಲ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಹೊರತು ಬೇರೆ ಏನು ಇಲ್ಲ ಅಂತ ಈ ವಿಡಿಯೋ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ನನಗೆ ವಿಕ್ಕಿ ಪರ್ಸ್ನಲಿ ತುಂಬಾ ಇಷ್ಟ ಆಗುವಂಥ ವ್ಯಕ್ತಿ, ಏಕೆಂದರೆ ಮೈಂಡ್ ಮೆಚೂರ್ ಇರುವಂತಹ ವ್ಯಕ್ತಿ. ಯಾರು ಸಿಗುತ್ತೋ ಅವಕಾಶನ ಉಪಯೋಗಿಸ್ಕೊಬೇಕು, ಕೆಲಸನ ಮಾಡಬೇಕು ಅಷ್ಟೇ. ಆ ಒಂದು ಸಿನಿಮಾಕ್ಕೆ ಅಂತಲೇ ಕಾಯ್ಕೋ ಕೂತ್ಕೊಳೋಕ್ಕಿಂತ ಧಾರಾವಾಹಿ ಸಿಗ್ತಾ ಧಾರಾವಾಹಿಲಿ ಮಾಡೋಣ ಅನ್ನೋದು ಮನಸ್ಸಿರುವಂಥ ವ್ಯಕ್ತಿ. ಮತ್ತು ಏನು ಗೊತ್ತಾ, ಜೆನ್ಯೂನ್ ವ್ಯಕ್ತಿ. ನಾನು ಮೋಸದಿಂದ ಆಗಲಿ ಆಟ ಆಡಬೇಕು, ಮೋಸದಿಂದ ಗೆಲ್ಲಬೇಕು ಆ ಥರದ್ದು ಇಲ್ಲವೇ ಇಲ್ಲ. ಮನುಷ್ಯಂಗೆ ಸಿಕ್ತಾ ಒಂದು ಕರುಣೆನೂ ಇದೆ. ಮನುಷ್ಯಂಗೆ ಒಂಥರ ಸಿಟ್ಟು ಎಷ್ಟೇ ಇದ್ರೂ ಕೂಡ ಆ ಮನುಷ್ಯನ ವ್ಯಕ್ತಿತ್ವ ಸೂಪರ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ವಿಕ್ಕಿ ಬಗ್ಗೆ. ಮತ್ತು ನಮ್ಮ ಲವ್ ಬರ್ಡ್ಸ್ ಅಂತಲೇ ಕರೆಯುವಂತಹ ತ್ರಿವ್ಯಾ ಬಗ್ಗೆ ಅಪ್ಡೇಟ್ ಇದಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು, ಬಾಯ್.